ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಪ್ರಕಾರ RJKR ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ಅವರು ಮರ್ಡರ್ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅವ್ರ ಮೇಲೆ. ಆ್ಯಂಡ್ ಇಲ್ಲಿವರೆಗೂ ಇಷ್ಟು ದಿನ ಆಗಿ ಅತ್ಯಾಚಾರಕ್ಕೆ ಇಷ್ಟು ದಿನ ಆದ್ರೂ ಯಾರೂ ಯಾವ ರೀತಿಯಿಂದನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆ್ಯಂಡ್ ನಾವು ಈ ನಮ್ಮ ಪ್ರತಿಭಟನೆ ಮೂಲಕ ನಾವು ನಮ್ಮ ಇದನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಬೇಡಿಕೆ ಏನಂತಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಯಾರು ಅತ್ಯಾಚಾರಿಗಳಿದ್ದಾರೆ ಅವ್ರನ್ನ ಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಒದಗಿಸ್ಬೇಕು. ಮತ್ತು ವೈದ್ಯ ಅಂತಲೇ ಅಲ್ಲ, ಯಾವುದೇ ಹೆಣ್ಮಕ್ಳಿಗೂ ಈಗ ನಮಗೆ ಸೇಫ್ ಅನಿಸ್ತಾ ಇಲ್ಲ ಇನ್ ವರ್ಕಿಂಗ್ ಪ್ಲೇಸ್. ಅದನ್ನು ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಆಲ್ರೆಡಿ ನಿರ್ಭಯ ಕೇಸು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೇ ಎಲ್ಲ ಮುಂದೆ ಬಂದಿದ್ದರು ಅವರಿಗೆ ಫೈಟ್ ಮಾಡೋಕ್ಕೆ. ಈಗ ನಮ್ಗೆ ಯಾರೂ ಮುಂದೆ ಬರ್ತಾ ಇಲ್ಲ. So we request everyone to come forward and support us and in punishing the culprits. Thank you. As we know that on few days back at Kolkata Medical College in RJKR Medical College there was an incident in which a doctor who was on a 36-hour shift was brutally raped and murdered. This incident has not been condemned by any political parties, not condemned by the general public. When the same incident happened to Nirbhaya in 12 years back, everybody condemned the same incident. But now, since it is a doctor, why everybody is silent? We want to know this. We are protesting for the same thing. Before doctor, she was a lady. She has to be respected. She would be a mother. She would be a daughter. She was everything to certain people, and all ladies should be protected. So on this occasion, we are protesting against this incident. We want all those who are involved should be put behind the bars, and it should be the investigation should be handed over very well. And it has not been done till now. This is the main reason why we are all protesting. ಯಾರ್ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ಲನೂ ಒಳಗೆ ಹಾಕಬೇಕು. ಇದೇ ಮೇನ್ ಇಂಪಾರ್ಟೆಂಟ್ ರೀಸನ್. ಆಮೇಲೆ ಡಾಕ್ಟರ್ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎವ್ರಿ ಟೈಮ್ ವಿ ಆರ್ ಸೀಯಿಂಗ್ ದಟ್ ದ ಡಾಕ್ಟರ್ಸ್ ಆರ್ ಬೀಟನ್ ಅಪ್ ಆ್ಯಂಡ್ ಬ್ರೂಟಲಿ ಬೀಟನ್ ಅಪ್. ದಿಸ್ ಶುಡ್ ನಾಟ್ ಹ್ಯಾಪನ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಅಂತ. ಇಲ್ಲಿ ಮಾತಾಡ್ತಿರೋ ಉದ್ದೇಶ ಏನಂತಂದರೆ, ಇದು ಇನ್ಸಿಡೆಂಟ್ ಏನಾಗ್ತಾ ಇದೆ ಬರೀ ಡಾಕ್ಟರ್ಸ್ ಇಶ್ಯೂ ಅಂತ ಹೈಲೈಟ್ ಆಗ್ತಾ ಇದೆ. ಓಕೆ, ಇದು ಆಗಬಾರ್ದು. ದಿಸ್ ಶುಡ್ ಬಿ ಅ ಪಬ್ಲಿಕ್ ಇಶ್ಯೂ. ಪ್ರತಿಯೊಬ್ಬ ಪಬ್ಲಿಕ್ ಒಂದು ನಾಗರಿಕರ, ಸಮಾಜದಲ್ಲಿ ನಾಗರಿಕರು ಏನಿದ್ದಾರೆ ಎಲ್ಲರೂ ರೆಸ್ಪಾನ್ಸಿಬಲ್ ತೊಗೋಬೇಕು, ಎಲ್ಲರೂ ಬಂದು ಪ್ರೊಟೆಸ್ಟ್ ಮಾಡಬೇಕು. ಯಾಕಂತಂದರೆ ಇವತ್ತೇನು ನಾವು ಕಳ್ಕೊಂಡಿದ್ದೀವಿ ಒಂದು ಡಾಕ್ಟರ್ಗೆ, ಅವಳ ತಂದೆ ತಾಯಿಗೆ ಮತ್ತು ನಮ್ಮ ಡಾಕ್ಟರ್ ಫ್ಯಾಕ್ಟರಿಗೆ ಭಾಳ ಸಣ್ಣ ಲಾಸು. ಅವ್ರ ತಂದೆ ತಾಯಿಗೆ ಭಾಳ ಸಣ್ಣ ಲಾಸ್ ಇದು. ಬಟ್ ಸಮಾಜಕ್ಕೆ, ಈ ದೇಶಕ್ಕೆ ಭಾಳ ದೊಡ್ಡ ಲಾಸ್ ಇದು. ಅದ್ರ ಸಲುವಾಗಿ ಇದು ಅವ್ರ ಲಾಸ್ ಅಂತ ತಿಳ್ಕೊಂಡು ಬಂದು ಪ್ರತಿಯೊಬ್ಬ ರಾಜಕಾರಣಿ ಆಗಿರ್ಬೋದು, ಪ್ರತಿಯೊಬ್ಬ ಲೀಡರ್ಸ್ ಆಗಿರ್ಬೋದು ಬಂದು ಸಪೋರ್ಟ್ ಮಾಡಬೇಕು. ಹಾಗೆ ಏನು ತಪ್ಪಿತಸ್ಥರು ಏನು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಡಾಕ್ಟರ್ಗಾಗಲಿ ಯಾವುದೇ ಹೆಣ್ಮಗಳಿಗಾಗಲಿ ಈ ಥರ ಆಗಬಾರ್ದು ಅಂತ ನಾನು ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಡಾಕ್ಟರ್ ನವೀನ್ ಅಂತ. ಈ RJKR ಹಾಸ್ಪಿಟಲ್ ಘಟನೆ ನಡೆದಿದ್ದು ಇದು ಒಂದು ದೊಡ್ಡ ನಾಚಿಕೆ ನಮಗೆ, ಇಡೀ ಈ ಸಮಾಜಕ್ಕೆ ಒಂದು ದೊಡ್ಡ ಶೇಮ್ ಇದು. ಇಟ್ಸ್ ನಾಟ್ ಜಸ್ಟ್ ನಮ್ಮ ಕಲಿಗೆ ಹೇಳಿದಂಗೆ ಇಟ್ಸ್ ನಾಟ್ ಜಸ್ಟ್ ಅ ಇಶ್ಯೂ ಆಫ್ ಮೆಡಿಕಲ್ ಫ್ಯಾಟರ್ನಿಟಿ. ಇಟ್ ಶುಡ್ ಬಿ ಅ ಪಬ್ಲಿಕ್ ಇಶ್ಯೂ. ನಾವೆಲ್ಲರೂ ಡಾಕ್ಟರ್ಸ್ ಕೇಳ್ಕೊಂಡಿದ್ದು ಒಂದೇ ಒಂದು ಚಿಕ್ಕ ವಿಷಯ, ವಿ ನೀಡ್ ಸೇಫ್ಟಿ. ಇಫ್ ವಿ ಡೋಂಟ್ ಹ್ಯಾವ್ ಸೇಫ್ಟಿ, ನಮ್ಮ ಸರ್ವಿಸ್ ಹಂಗೆ ಕೊಡೋದು? ಸರ್ವಿಸ್ ಕೊಡೋ ಜಾಗದಲ್ಲೇ ನಮಗೆ ಸೇಫ್ಟಿ ಇಲ್ಲ. ಆ್ಯಂಡ್ ಪೀಪಲ್ ಎಕ್ಸ್ಪೆಕ್ಟ್ ಎಲ್ಲರೂ ಸರ್ವಿಸ್ ಕೊಡಬೇಕು ಟೈಮ್ಗೆ ಅಂದರೆ ಹೆಂಗೆ? ನಮಗೆ ಇಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಯಾರಿಗೂ ಸೇಫ್ಟಿ ಇಲ್ಲ. ನಮ್ಮ ವರ್ಕಿಂಗ್ ಅವರ್ಸ್ ಜಾಸ್ತಿ ಎಲ್ಲ ಇದ್ದಾವೆ. ವಿ ಡೋಂಟ್ ಕಂಪ್ಲೇನ್ ಅಬೌಟ್ ಎನಿಥಿಂಗ್, ಬಟ್ ಸ್ಟಿಲ್ ಎಲ್ಲರೂ ವರ್ಕ್ ಮಾಡ್ತಾರೆ. ಬಟ್ ಸರ್ವಿಸ್ ಮಾಡೋದಾಗದಲ್ಲೇ ನಮಗೆ ಸೇಫ್ಟಿ ಇಲ್ಲ ಅಂದರೆ ವಾಟ್ಸ್ ದ ಪಾಯಿಂಟ್ ಆಫ್ ಆಲ್ ದಿಸ್? ನಮಗೇನೂ ಇಲ್ಲ. ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದೇ ಮನವಿ, ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಫಾರ್ ಡಾಕ್ಟರ್ಸ್ ಇದು ಬೇಗ ನಮ್ಗೆ ಇಂಪ್ಲಿಮೆಂಟ್ ಆಗಲಿ ಅಂತ ಕೇಳ್ಕೊಳ್ಳೋದು. ಥ್ಯಾಂಕ್ ಯು.